ಮಾಡ್ತಾ ಇದ್ದೀನಿ. ಸ್ವಾಭಾವಿಕ ವಿರೋಧ ಪಕ್ಷದ ಶಾಸಕನಿಗೆ ಅಷ್ಟು ಅನುದಾನ ಕೊಡಲ್ಲ. ಆದ್ರೆ ಈ ಸರ್ಕಾರ ವಿರೋಧ ಪಕ್ಷದ ಶಾಸಕರನ್ನ ಶಾಸಕರೇ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದೆ. ಅದು ಒಂದು ಬೇಸರ ಸಂಗತಿ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ 7 ಜನ MLAಗಳಿದ್ದೀವಿ. ಸಚಿವರು ಒಳಗೂಡಿ 6 ಜನ ಮೀಟಿಂಗ್ ಕರೀತಿದೆ ಡೆವಲಪ್ಮೆಂಟ್ಸ್ ವಿಚಾರಕ್ಕೆ. ಕೇರ್ಪೇಟೆ ಒಬ್ಬರು ಶಾಸಕರು ಮಾತ್ರ ಕರೆಯಲ್ಲ. ಅದು ನನ್ನ ಒಬ್ಬನಿಗೆ MLA ಮಾತ್ರ ಅವಮಾನ ಅಲ್ಲ, ಇಡೀ ತಾಲೂಕಿನ ಸಮಸ್ತ ಜನತೆಗೆ, ನನ್ನ ಆಯ್ಕೆ ಮಾಡಿದಂತ ಎಲ್ಲಾ ಜನತೆಗೂ ಮಾಡುವಂತ ಅವಮಾನ. ಈ ವಿಚಾರವನ್ನ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಖಂಡಿಸ್ತೀನಿ. ಇದು ಒಂದು. ಜೊತೆಗೆ ಬೇರೆಯವರಿಗೆಲ್ಲ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಸ್ಪೆಷಲ್ ವಿಶೇಷ ಅನುದಾನ ಅಂತ. ನನಗೊಂದು 25 ಕೋಟಿ ಕೊಟ್ಟಿದ್ದಾರೆ, ಇವಾಗ ಮೊನ್ನೆ ಕೊಟ್ಟಿದ್ರೆ ಅದಕ್ಕೆ ಪ್ರೋಗ್ರಾಮ್ ಕಳಿಸಿದೆ. ಅದರಲ್ಲಿ ನಮ್ಮ ನಾಗರಘಟ್ಟ ಒಂದು ಕಾರ್ಯಕ್ರಮವನ್ನು ಸಹ ಸೇರಿಸ್ಕೊತಿದ್ದೀವಿ. ರೋಡು ರಿಟೇಲ್ ಹೋಗಿತ್ತಲ್ಲ, ಅವಾಗ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತೆ ಕೋರ್ಪೊರೇಟ್ ಮಿನಿಸ್ಟರ್ ರಾಜಣ್ಣವರು, ಚಲುವಣ್ಣವರು ಎಲ್ಲ ಬಂದ ಸಂದರ್ಭದಲ್ಲಿ ವೇದಿಕೆ ಹೇಳಿದೆ, ನಮ್ಗೇನು ವಿಶೇಷವಾಗಿ ಮಾಡ್ಕೊಡ್ಬೇಡಿ, ನಮ್ಮ ಲೋಕನಹಳ್ಳಿ, ಉಪ್ನಹಳ್ಳಿ, ಮಾವನಕಟ್ಟೆ ಕೊಪ್ಪಳು ಮತ್ತೆ ಅಗ್ಲಯ್ಯ ಬೇಸಲ್ಲಿ ನೋಡೋದಿರುತ್ತೆ, ಕೆರೆ ಕಟ್ಟೆಗಳು, ರಸ್ತೆ, ಬೋರಿಗಳನ್ನ ಅದು ಇನ್ನೂ ಸಹ ನೆರವೇರಿಕೊಂಡಿಲ್ಲ. ನನಗೆ ಕೊಟ್ಟಂತ ವಿಶೇಷ ಅನುದಾನದಲ್ಲಿ ತೀರಾ ಅಗತ್ಯತೆ ಇರೋದ್ರಿಂದ ನಾಗರಘಟ್ಟ ಬ್ರಿಡ್ಜ್ ಒಂದು 4-5 ವರ್ಷ ಸೇರಿಸಿ 4,70,00,000 ಪ್ರೋಗ್ರಾಮ್ ಕಳಿಸಿದ್ವಿ. ಅದಕ್ಕೊಂದು 70-80 ಲಕ್ಷ 1 ಕೋಟಿ ಗಂಟೆ ಅನುದಾನ ಕೊಡ್ತಾರೆ. ಆ ಬ್ರಿಡ್ಜ್ ಮತ್ತೆ ಅದಕ್ಕೆ ಆಗುವಂತ ಕೆಲಸನ ಮಾಡಿಸ್ಕೊಡ್ತೀವಿ. ಜೊತೆಗೆ ಇನ್ನು ಈ ವಿಚಾರಕ್ಕೆ ಬಂದು ನಾನು ಅಗ್ಲಯ್ಯ ಪಂಚಾಯತಿಗೆ ನಾನು ಮಾನಸಿಕವಾಗಿ ರೆಡಿ ಆಗಿದ್ದೀನಿ. ಕಾಯ ವಾಚ ಮನಸ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗೂ ಅಷ್ಟೇ ಎಲ್ಲ ನಮ್ಮ ಭಾಗದ ಮುಖ ಯೋಗ ಒಡಗೂಡಿ, ಲೋಕೇಶ್ ಒಡಗೂಡಿ, ಉಮೇಶ್ ಅಣ್ಣ, ಪುಟ್ಟಣ್ಣ, ನಮ್ಮ ಅಜಯ್ ಎಲ್ಲ ಒಡಗೂಡಿ, ನಾಗೇಂದ್ರ ಒಡಗೂಡಿ ಹೇಳ್ತೀನಿ. ಎಲ್ಲ ವಿಷಯ ಈ ಭಾಗದ ಎಲ್ಲಾ ಮುಖಂಡರುಗಳನ್ನು ಸಹ ಪ್ರೀತಿ ಗೌರವದಿಂದ, ವಿಶ್ವಾಸದಿಂದ ಎಲ್ಲೂ ಸಹ ತಮ್ಮ ಘನತೆಗೆ ಗೌರವಕ್ಕೆ ಚ್ಯುತಿ ಬಲ ನಡ್ಕೋತಿದ್ದೀನಿ. ಮಂಜು, ನೀವು ಇಲ್ಲ ಇದೆಯಾ? ಎಲ್ಲ ಹರೀಶನ ಇಲ್ಲಿ ಫಸ್ಟ್ ಮೊಟ್ಟ ಮೊದಲ ಅನುದಾನವನ್ನ ನಿಮ್ಮ ಪಂಚಾಯಿತಿಯ ನಾರಾಯಣಪುರ ಗ್ರಾಮಕ್ಕೆ ಹಾಕಿದ್ದು. ನನ್ನ ಶಾಸಕರ ಅನುದಾನ ಮೊಟ್ಟ ಮೊದಲ ಅನುದಾನ. ಗ್ರಾಮ ದೇವತೆ ಹಬ್ಬ ಮಾಡ್ತಾ ಇದೀವಿ, ನಮ್ಗೆ ಹಾಕೊಡಿ ಅಂತ ಹೇಳೋದು. ಮೊದಲನೇ ಅನುದಾನ ಫಸ್ಟ್ ನನ್ನ ಲೆಟರ್ ಸಿಗ್ನೇಚರ್ ಹಾಕಿದ್ದೆ. ನಾರಾಯಣಪುರ ಗ್ರಾಮದ ಯಾವ್ದೋ ಒಂದು ಹೊಂಡ ಇತ್ತಂತೆ, ಆ ಹೊಂಡ ಮುಚ್ಚಕ್ಕೆ ಏನ್ಬಿಟ್ಟು ಸತೀಶ್ ಅದು ಮೊಟ್ಟ ಮೊದಲು ಹಾಕಿದ್ದು ಅನುದಾನ ಅದೇನೆ. ಆದ್ರೆ ಹಬ್ಬಕ್ಕೆ ನಮ್ಗೆ ಕರೀಲಿಲ್ಲ. ಏನ್ ನಾಳೆ ಸತೀಶ್ ಎಲ್ಲ ಅವರು ಜೊತೆಗೆ ಅಷ್ಟೇ, ಅದೇ ಅಷ್ಟೇ ಅಲ್ಲ, ಮುಂದಕ್ಕೂ ಅಷ್ಟೇನೆ ತಮ್ಮ ಗ್ರಾಮ ಪಂಚಾಯತಿನ ವಿಶೇಷವಾಗಿ ಕಾರ್ಯಕ್ರಮ ಮಾಡಲಿಟ್ಟಿರೋ ಸಂದರ್ಭದಲ್ಲೂ ಅಷ್ಟೇ ವಿಶೇಷವಾಗಿ ಒತ್ತು ಕೊಟ್ಟು ನನ್ನ ಸ್ವಂತ ಗ್ರಾಮ ಪಂಚಾಯತಿ, ನನ್ನ ಸ್ವಂತ ಗ್ರಾಮ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಗೌರವ ನಡೆಸ್ಕೊತೀವಿ ಅನ್ನೋ ಮಾತನ್ನ ಈ ಒಂದು